ಅದಕ್ಕೆ ಅಂತಾರೆ, ಲೋಕದೊಳಗೆ ಭಗವಂತ ಯಾವುದನ್ನೂ ಕೂಡ ಈಗಲೇ ಸೃಷ್ಟಿ ಮಾಡಿ ಕೊಡಲ್ಲಂತೆ. ಇದು ನೆನಪಿಟ್ಟುಕೊಂಡ್ಬಿಟ್ರಿ. ಯಾಕಂದ್ರೆ ಇದು ಸೃಷ್ಟಿ ಕಾಲ ಅಲ್ಲ, ಇದು ಸ್ಥಿತಿ ಕಾಲ. ಸೃಷ್ಟಿ ಕಾಲದಲ್ಲಿ ಮುಂದೆ ಉಪಯೋಗಿಸ್ಲಿಕ್ಕೆ ಏನು ಬೇಕೋ ಎಲ್ಲ ಮೊದಲೇ ಸೃಷ್ಟಿ ಮಾಡಿ ಇಟ್ಬಿಟ್ಟಿದಾನಂತೆ. ಆದ್ರೆ ಅದು ಬೇರೆ ಬೇರೆಯವ್ರ ಕಡೆ ಉಪಯೋಗಕ್ಕೆ ಅಂತ ಕೊಟ್ಟಿರ್ತಾನೆ. ನಮ್ ತನಕ ಬರಬೇಕು ಅಂದ್ರೆ ಸ್ವಲ್ಪ ತಡಿಬೇಕಾಗ್ತದೆ. ಅದಕ್ಕೆ ಯಾರನ್ನೋ ಒಬ್ಬರನ್ನು ನಿಮಿತ್ತ ಮಾಡಿಯೋ ಏನೋ ಒಂದು ಪ್ರಸಂಗವನ್ನು ಹುಟ್ಟಿ ಹಾಕಿಯೋ ನಮ್ ತನಕ ಬರೋ ಹಾಗೆ ಮಾಡೇ ಮಾಡ್ತಾನಂತೆ. ಆದ್ರೆ ಅಷ್ಟು ಪುರುಸೊತ್ತು ನಮಗಿಲ್ಲ, ಈಗಲೇ ಕೊಡು ಅಂತ ಕೊಡ್ತೀವಿ. ಇದೇ ದಡ್ತನ. ನಮಗೆ ಅಂತ ಸೇರ್ಬೇಕಾದದ್ದು ನಮಗೆ ಸೇರೇ ಸೇರ್ತದೆ. ಯಚ್ಚಿಕೇತ ಸತ್ಯಮಿತ್ ತನ್ನ ಮೋಘಂ ವಸುಸ್ಪಾರ್ಹಂ ಉತ ಜೇತೋತ ದಾತ. ವಸುಸ್ಪಾರ್ಹಂ ಉತ ಜೇತೋತ ದಾತ. ಎಲ್ಲರಿಗೂ ಸಂಪತ್ತು, ಪದವಿ, ಅಧಿಕಾರ ಇವೆಲ್ಲವೂ ಕೂಡ ಮನಸ್ಸಿನಲ್ಲಿ ಅಭಿಲಾಷೆ ಇದ್ದೇ ಇರ್ತದೆ. ನಿಷಿದ್ಧವಾದದ್ದಲ್ಲ, ಇದು ವಿಹಿತವಾದದ್ದೇ ತಾನೆ. ಆದ್ರೆ ಇಂಥಿಂಥದ್ದು ಇವರಿಗೆ ಸಿಗಬೇಕು ಅನ್ನೋದು ಮೊದಲೇ ಭಗವಂತನ ಇಚ್ಛೆಯಲ್ಲಿ ಸಂಕಲ್ಪಿತನೂ ಆಗಿರ್ತದೆ. ಆದ್ರೆ ಅದು ಈಗಲೇ ಸಿಗಬೇಕು ಅಂತ ಹೇಳಿ ನಮ್ಮ ಹಠ, ಅದು ಆಗಲೇ ಸಿಗಬೇಕು ಅಂತ ಅವನ ಸಂಕಲ್ಪ. ಇಷ್ಟೇ ವ್ಯತ್ಯಾಸ. ಇನ್ನೂ ಯಾಕೋ ದೇವ್ರ ನಮ್ಮ ಮೇಲೆ ಕಣ್ಣು ತೆಗೆದಿಲ್ಲ ಅಂತಿರ್ತ. ಹಣೆ ಬಾರ, ಅವ ಕಣ್ಣು ತೆಗೆದಿದ್ರೆ ನೀ ತೆಗಿತಿದ್ಯಾ? ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ಪರಮಾತ್ಮ ಯಾರಿಗೆ ಯಾವ ಕಾಲದಲ್ಲಿ ಹೇಗೆ ಕೀರ್ತಿ ಕೊಡಬೇಕು, ಹೇಗೆ ಜಯ ಕೊಡಬೇಕು, ಯಾವ ರೀತಿ ಅವನ ತನಕ ಸಂಪತ್ತು ಬಂದು ಒದಗಬೇಕು ಎಲ್ಲ ಯೋಚನೆ ಮಾಡಿರ್ತಾನಂತ. ನೀವು ಯಾವ ಯೋಚನೆ ಮಾಡಿಕೊಂಡು ಕಂಗಾಲ ಆಗಬೇಡ್ರಿ. ನಿಮ್ಮ ತನಕ ಬರೋ ವ್ಯವಸ್ಥೆ ದೇವರು ಮೊದಲೇನೆ ಮಾಡಿರ್ತಾನೆ. ನೀವು ಒಂದು ಹೆಜ್ಜೆ ಮುಂದಿಟ್ರೆ ಅವ 4 ಹೆಜ್ಜೆ ಮುಂದಿಟ್ಟಿರ್ತಾನಂತ ಯೋಚನೆ.